ಇವತ್ತು ನಾವು ಇನ್ನೊಂದ್ ಮನೆ ಕಟ್ತಾ ಇದೀವಿ. ಹೇ ನಮ್ದಲ್ಲ ಗುರು, ನಮ್ಮ ಮಾಮರ್ದು. ತಿಗ ಮಗ ತೊಳೆದೆ ಶಿಸ್ತಾಗಿ ಎದ್ದಿ ಹೋದೆ. ಆಮೇಲೆ ಏನಿಲ್ಲ ರಂಗಣ್ಣ, ಅಲ್ಲಿ ಮೋಡ್ ಹತ್ರ ಏನೇನ್ ಕೆಲಸ ನಡೀತೈತೆ ಅಂತ ಶಿಸ್ತಾಗಿ ಹೋದೆ. ಅವರೆಲ್ಲ ಮೋಡ್ ತೊಟ್ಟು ರೆಡಿ ಮಾಡ್ತಾ ಇದ್ರು. ಮನೆ ಕಡೆಗ್ ಬರ್ತಾ ಇದ್ದಂಗೆ ಎಲ್ಲ ಚಿಕನ್ ಸಾರ್ಗೆ ರೆಡಿ ಮಾಡ್ತಾ ಇದ್ರು. ಮೋಳ್ ತಟ್ಟ ಕಡೆಗ್ ಬಂದೆ. ಅಲ್ಲಿ ನೋಡಿದ್ರೆ ನಮ್ಮ ಮಾಮ ಮತ್ತೆ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ರು. ನಮ್ ಫ್ಯಾಮಿಲಿ ಏನೇ ಫಂಕ್ಷನ್ ಆದ್ರೂ ಇವರೇ ನಮ್ ದೊಡ್ಡ ಭಟ್ರು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಹೊಟ್ಟೆ ಹಸಿತಾಯ್ತು ಅಂತ ಅಲ್ಲೇ ಒಂದ್ ಮಂಕ್ರಿ ತಿನ್ಕೊಂಡೆ. ಅದಾದ್ಮೇಲೆ ನಾನು ಮತ್ತೆ ನಮ್ಮ ಮಾಮ ಮೋಳ್ ಕಡೆಗ್ ಬಂದು ಕೆಲ್ಸ ಮಾತ್ರ ಭರ್ಜರಿಯಾಗಿ ನಡೀತಾಯ್ತು. ಕೆಲ್ಸ ಮಾಡೋರ್ಗಿಂತ ಬರೀ ನಿಂತ್ಕೊಂಡ್ ನೋಡೋರೆ ಜಾಸ್ತಿ ಆಗೋದ್ರು, ನಾನು ಸೇರ್ಸಿ. ಒಂದ್ ಕಡೆ ಚಿಕನ್ ಬೇಯ್ತಾ ಇದೆ. ಆದ್ರೆ ಒಂದ್ ಬೇಜಾರ್ ಏನಪ್ಪಾ ಅಂದ್ರೆ ಇವತ್ತು ಗುರುವಾರ. ಸೊ ಮೋಡ್ ತಟ್ಟೂರಂತೂ ಕೆಲಸ ಮಾತ್ರ ಸಖತ್ತಾಗಿ ಮಾಡಿದ್ರು. ನಮ್ಮನೆ ಬರೋನು ಚೆನ್ನಾಗಿತ್ತು, ಮಳೆನೂ ಕೂಡ ಬರ್ಲಿಲ್ಲ, ಮೋಡ್ ಮಾತ್ರ ಮಸ್ತಾಗಿ ಆಯ್ತು. ಊಟನೂ ಕೂಡ ರೆಡಿ ಆಗಿತ್ತು. ಎಲ್ಲ ನಮ್ಮ ಮೋಡ್ ತಟ್ಟೋರ್ಗು ಹೊಟ್ಟೆ ತುಂಬಾ ಊಟ ಹಾಕಿ ಅವ್ರು ಖುಷಿಯಾಗಿ ಕಳಿಸ್ತು. ಇವತ್ತು ಗುರುವಾರ ಆಗಿರೋದ್ರಿಂದ ನಾವ್ ಯಾರು ಚಿಕನ್ ತಿನ್ನಲ್ಲ. ಸೊ ಚಿಕನ್ ತಿನ್ನೋರು ನಮ್ಗಂತೂ ಸರಿಯಾಗಿ ಉರ್ಸಿದ್ರು. ಇನ್ನೇನು ಮಾಡಕ್ ಆಗಲ್ಲ ಅನ್ಬಿಟ್ಟು ನಮಗೂ ಕೂಡ ರಸಮ್ ಅನ್ನ ಮಾಡಿಸ್ಕೊಂಡಿದ್ದೋ. ಒಂದ್ ಮಂಕ್ರಿ ತಿನ್ಕೊಂಡು ಏನ್ ಯಾವತ್ತು ಅಳಸೆಣ್ ಕಾಣ್ದಿರಂಗ್ ಆಡ್ತಾವ್ರಿ. ಇಲ್ಲಿ 4 ಜನ ಕೂತಿರೋರು ಇವ್ರು. 18-20 ಸ್ಯಾಲ್ರಿ ತಗೊಂಡು ಮನೆ ನೋಡ್ಕೊಂಡು ಮನೆ ಕಷ್ಟಗಳೆಲ್ಲ ನೋಡ್ಕೊಂಡು ಹಾಗೆ ಒಬ್ಬ ಮಿಡಲ್ ಕ್ಲಾಸ್ ಲೈಫಲ್ಲಿ ಒಂದ್ ಮನೆ ಕಟ್ಟೋದೈತಲ್ಲ ತುಂಬಾ ಕಷ್ಟ. ಎಲ್ಲಾರ ಕನ್ಸು ಕೂಡ ನಮ್ದೇ ಆದಂತ ಒಂದು ಪುಟ್ಟ ಗುಡಿಸ್ಲು ಇರ್ಲೇಬೇಕು. ಹಾಗೆ ನಮ್ಮ ಮಾಮೂನ್ ಕನ್ಸು ನೆರವೇರ್ತಾ ಇದೆ. ಸೊ ಆದಷ್ಟು ಬೇಗ ಕೆಲಸ ಎಲ್ಲ ಕ್ಲಿಯರ್ ಆಗಿ ನಾವು ಒಂದಿನ ಫುಲ್ಲು ಬ್ಯುಸಿಯಾಗಿ ಮನೆ ಓಪನ್ ಅಲ್ಲಿ ಓಡೋಣ. ಬೇಗ ಮನೆ ಓಪನ್ ಆಗ್ಲಿ. ಇವತ್ತೊಂದು ಮಿನಿಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಒಂದು ಫಾಲೋ ಮಾಡ್ಕೋಗುರು ಇರ್ಲಿ.